ಗಂಗಾವತಿ ಮಣ್ಣಿನವನೇ ಅಲ್ಲ. ನೀವು ಅಭಿವೃದ್ಧಿ ಮಾಡಿದಂಗೆ ಇನ್ನೊಂದು ಅಭಿವೃದ್ಧಿ ಮಾಡ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತ ಆಗಿದೆ. ಇಕ್ಬಾಲ್ ಅನ್ಸರ್ ಅವರು ಗಂಗಾವತಿಯಲ್ಲಿದ್ದಾಗ ಅಭಿವೃದ್ಧಿ ಸಾಧ್ಯ ಎಂಬುದು ಕಾರ್ಯಕರ್ತರು ಹೇಳಲಾಗಿದೆ. ಅದರ ಬಗ್ಗೆ ಅದು ನಾನೇ ಅಭಿವೃದ್ಧಿ ಮಾಡೋನಂತೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ಅಲ್ಲನ ಕೃಪೆ ಆಗಿತ್ತು. ನಾನು ಆ ದೇವರು ಅವಕಾಶ ಕೊಟ್ಟಿದ್ದ, ನಮ್ಮ ಗಂಗಾವತಿ ಜನ ನನಗೆ ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟಿದ್ರು, ಮಾಡಿದೆ. ಈಗ ಅದು ಮಾಡಲ್ಲ ಮಾಡ್ತಾರೆ ಅನ್ನೋದೆಲ್ಲ ತೀರ್ಮಾನ ಮಾಡೋದು ದೇವರು. ಆದರೆ ನಾನು ಬಂದು ಗಂಗಾವತಿಯಲ್ಲೇ ನೆಲೆಸುತ್ತೇನೆ. ತಂಗಡಿಗೆ ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರು ನಿಮ್ಮ ಬಗ್ಗೆ ಟೀಕಾ ಮಾಡ್ತಾರೆ, ಅದರ ಬಗ್ಗೆ ಏನು ಹೇಳ್ತಾರೆ? ಈಗಾಗಲೇ ನಾನು ತಂಗಡಿಗೆಯವ್ರ ಬಗ್ಗೆ ಹೇಳಿದ್ದೀನಿ. ತಂಗಡಿಗೆಯವರು ಕಾಂಗ್ರೆಸ್ ಪಕ್ಷದವರು, ನಾನು ಕಾಂಗ್ರೆಸ್ ಪಕ್ಷದವರು, ಹೌದಾ? ಆದರೆ ತಂಗಡಿಯವರು ಸ್ವಲ್ಪ ಇತಿಮಿತಿಯಲ್ಲಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕು. ಗಂಗಾವತಿಯಲ್ಲಿ ನಾನು ಸೋತಿದ್ದೇನೆ ಅಂಥೇಳಿ ನನ್ನ ವಿರುದ್ಧನೇ ಇಲ್ಲಿ ಎಲ್ಲ ಅಧಿಕಾರಿಗಳಿಗೆ ಅವರೇ ಜೀವನದಿಂದ ಹಿಡಿದು ಎಲ್ಲರಿಗೆ ವರ್ಗಾವಣೆ ಅವರೇ ಮಾಡ್ತಾರಂದರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ. ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು, ಪಕ್ಷದ ಒಂದು ಕಾನೂನು ಪ್ರಕಾರ ನಾವೇನು ಅಭ್ಯರ್ಥಿಯಾಗಿರ್ತೀವಿ, ನಮ್ಮ ಕರ್ತವ್ಯ ಇರ್ತದೆ. ನಾವಿಲ್ಲಿ ಸೋತಿರ್ತೀವಿ, ಆ ಭಾಗದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಹಾಕಕ್ಕೆ ನಮ್ಮ ಧರ್ಮ. ಅದರ ಮುಖಾಂತರ ನಮ್ಮ ಕಾರ್ಯಕರ್ತರೇನು ಇರ್ತಾರಲ್ಲ ಅವರಿಗೆ ಉಚಿತವಾಗಿ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅಷ್ಟೇ, ದುಡ್ಡು ಗಳಿಸ್ಲಿಕ್ಕಲ್ಲ. ಆದರೆ ತಂಗಡಿಗೆಯವರು ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ಅವರು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ನಾವು ನಮ್ಮ ಮನಸ್ಸಿನ ಭಾವನೆಗಳನ್ನು ಜನಗಳ ಮುಂದೆ ವ್ಯಕ್ತಪಡಿಸ್ಬೇಕು. ಜನಾರ್ದನ್ ರೆಡ್ಡಿ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅವರು ಸುಳ್ಳಿನ ಒಂದು ದೊಡ್ಡ ಮಹಾ ದೊಡ್ಡ ಇದನ್ನೇ ಗುಡ್ಡನೇ ಅವರು, ಸುಳ್ಳಿನ ದೊಡ್ಡ ಗುಡ್ಡನೇ ಅವರು. ಬರದೇ ಬರೇ ಆ ಭಗವಂತನ ಕೊಡುತ್ತೆ ಅಂತ ಹೇಳ್ಕೊಂತ ಜನರಿಗೆ ಮರಳು ಮಾಡ್ತಾ ಇದ್ದಾರೆ. ಬಂದಾಗೆಲ್ಲ ಬರೀ ದೇವಸ್ಥಾನಗಳು ಪೂಜೆ ಪುನಸ್ಕಾರಗಳು ಮುಗಿಸ್ಕೊಂಡು ಹೊಂಟು ಬಿಡ್ತಾರೆ. ಜನಗಳ ಅಭಿವೃದ್ಧಿ ಮಾಡಿ ಮೊದಲೇ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಪೂರೈಸಿದರು. ಅವ್ರು ಹೇಳಿದರು, ನಾನು ಕೇಂದ್ರ ಸರ್ಕಾರದಿಂದ 10,000 ಮನೆಗಳನ್ನು ತಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಜನತೆಗೆ ಕೊಡ್ತೀನಿ ಅಂತೇಳಿ. ಮತ್ತು ಕೇಂದ್ರ ಸರ್ಕಾರ BJP ಇದೆ, ಮತ್ತು ಜನಾರ್ದನ್ ರೆಡ್ಡಿ ಅವರೇನು ಅಂದ್ಕೊಂಡಿದ್ದಾರ, ಹೋಗಿ ತಗೊಂಡು ಬಂದು 10,000 ಮನೆಗಳು ಜನಗಳಿಗೆ ಕೊಡಿ, ಯಾರು ಅಡ್ಡಪಡಿಸ್ತಾ ಇದ್ದಾರೆ? ಆಮೇಲೆ ಅವರು ಸ್ವಂತ ಮಾತುಗಳು ಏನು ಕೊಟ್ಟಿದ್ದರು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅವರು ಹಿಂದಿನ ಪುಟಗಳನ್ನು ತಿರುಚಿ ಹಾಕಿ ನೋಡಬೇಕು. ಯಾಕಂದರೆ ನಮ್ಮ ಗಂಗಾವತಿ ಜನ ಭಾಳ ಮುಗ್ಧ ಜನ. ಅವ್ರಿಗೆ ಸುಳ್ಳು ಹೇಳಿ ಹೇಳಿ ಮಳ್ಳು ಮಾಡಿ ಮತ ತಗೊಂಡು ಗೆದ್ದರು. ಸರಿ ಆಯಿತು, ಜನ ಆಶೀರ್ವಾದ ಮಾಡಿ ಗೆದ್ದರು. ಕೊಟ್ಟಂಥ ಮಾತನ್ನು ಉಳಿಸ್ಕೋಬೇಕಾಗಿರೋದು. ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳೋ ಸಂದರ್ಭದಲ್ಲಿ ಅದು ಇದು ನೆಪಗಳನ್ನು ಹೇಳ್ತಕ್ಕಂಥ ಕೆಲಸ ಜನಾರ್ದನ್ ರೆಡ್ಡಿ ಮಾಡಬಾರ್ದು. ಆಮೇಲೆ ಜನಾರ್ದನ್ ರೆಡ್ಡಿಯ ಗುಣ ನಮಗೆ ಗೊತ್ತಿದೆ. ಒಂದು ವಿಷಯ ಜನಗಳಿಗೆ ಹೇಳಿ ಮುಂದೆ ಹೋಗ್ತೀನಿ, ಮುಂದಿನ ದಿನದಲ್ಲಿ ಬಂದು ಅದರ ಸಾರಾಂಶ ಹೇಳ್ತೀನಿ. ಎನೋಬಲ್ ಇಂಡಿಯಾದ ಮುಖಾಂತರ ಸುಮಾರು 30-35 ವರ್ಷಗಳ ಹಿಂದೆ ಇಲ್ಲಿ ಸಿರಿಗೇರಿ ಟೂರಿಸ್ಟ್ ಹೋಮ್ ಮುಂದೆ ಅವರು ಆದಿತ್ಯ ಫೈನಾನ್ಸ್ ಅಂತೇಳಿ ಹೆಸರಿನಿಂದ ಒಂದು ಫೈನಾನ್ಸ್ ತೆಗೆದಿದ್ರು. ಫೈನಾನ್ಸ್ ತೆಗೆದು ಸುಮಾರು 6 ತಿಂಗಳು 1 ವರ್ಷ ನಡೆಸಿದ್ರು. ಜನಗಳ ದುಡ್ಡನ್ನು ಲೂಟಿ ಮಾಡಿ ರಾತ್ರಿ ಅದೆಲ್ಲ ಬಂದ್ ಮಾಡ್ಕೊಂಡು ಓಡೋಗ್ಬಿಟ್ರು. ಆ ಜನ ಯಾರ್ಯಾರು ದುಡ್ಡು ಕಟ್ಟಿದ್ದಾರೆ ಈಗಲೂ ಗಂಗಾವತಿಯಲ್ಲಿ ಅವರು ಬದುಕಿದ್ದಾರೆ. ಅವ್ರ ಹತ್ರ ಹೋಗಿ ಜನಾರ್ದನ್ ರೆಡ್ಡಿ ಮಾತಾಡಿಸಲಿ, ಮತ್ತೆ ಮುಂದಿನ ದಿನಗಳಲ್ಲಿ ಅದು ವಿವರ ಹೇಳ್ತೀನಿ. ಸರ್ ಏನಿಲ್ಲ ಸರ್, ಶಾಸಕರು ಅನುದಾನ ಲಾಸ್ಟ್ ಸರ್ ಅಲ್ಲ 1 ಸೆಕೆಂಡ್ ಸರ್ 1 ಸೆಕೆಂಡ್. ಅದು ಶಾಸಕರು ಅನುದಾನ ದುರುಪಯೋಗ ಆಗಿತ್ತು, ಅದೊಂದು ಇಂಪಾರ್ಟೆಂಟ್ ಇತ್ತು ಸರ್.